ಗೈಸ್ ಇವತ್ತು ನಮ್ಮ ಹುಡುಗ ಅವ್ರ ಪಪ್ಪಮ್ಮನ ರಿವೀಲ್ ಮಾಡ್ತಾ ಇದ್ದಾನೆ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಇವರೇ ನಮ್ಮ ಪಪ್ಪಮ್ಮ. ನಮಸ್ಕಾರ ಗಾಯ್ಸ್, ಇವತ್ತೊಂದು ಐತಿಹಾಸಿಕ ದಿನ. ನಾನು ಇವತ್ತು ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಹೌದು, ಅಟೆಂಡೆನ್ಸ್ ಸಿಗಲ್ಲ, ಬ್ಲಾಗ್ ಕಂಟೆಂಟ್ಗಾಗಿ. ಬನ್ನಿ ಇವತ್ತು ಕಾಲೇಜ್ ಲೈಫ್ ಹೇಗಿರುತ್ತೆ ಅಂತ ತೋರಿಸೋಣ. ನಮ್ಮ ಲೈಫಲ್ಲಿ ಲವ್ ಸಿಗೋದು ಈಸಿ ಇರ್ಬೋದು, ಆದರೆ ಪಕ್ಕ ಟೈಮಲ್ಲಿ ಬಸ್ ಸಿಗೋದು ತುಂಬ ಕಷ್ಟ ಅಲ್ಲ. ಬಸ್ಸಿಗೆ ಮೊದಲು ಸೀಟ್ ಹಿಡ್ಕ ಬೆಳಗ್ಗೆ ಜಲ್ದಿ ಎದ್ದು ಕಾಲೇಜಿಗೆ ಬರೋರಿಗೆ ಇದೆ ನೋಡ್ರಿ ಪರಿಸ್ಥಿತಿ. ಊಟದ್ದು ನಾಷ್ಟದ್ದು ಮುಂಜಾನೆ ನಾಷ್ಟ ಮಾಡ್ಕೊಂಬಂದಿಲ್ಲ, ಅದಕ್ಕೆ ಭಾಳ ತಿನ್ಕೊಂಡು. ಗೈಸ್ ಆ್ಯಕ್ಚುಲಿ ನಾ ಕಾಲೇಜ್ಗೆ ಹೋಗ್ಬೇಕಂದ್ರೆ ತುಂಬ ಇಷ್ಟ, ಆದರೆ ಇದು ಬೆಳಗ್ಗೆ ಎದ್ದು ರೆಡಿ ಆಗೋದೈತಲ್ಲ, ನರಕ ಅನ್ಸ್ಬಿಡ್ತು. ಇವಾಗ ಜಸ್ಟ್ ಬಸ್ಸಿಂದ ಹೇಳಿದ್ದು ಪಾದಯಾತ್ರೆ ಮಾಡ್ತಾ ಇದೀವಿ ಕಾಲೇಜ್ ತನ. ಆದ್ರೂ ಇವತ್ತು ಲೇಟ್ ಆಗೈತೆ ಕಾಲೇಜ್ಗೆ ಹೋಗೋದು. ಬೆಳಗ್ಗೆ ಅಲಾರಾಮ್ ಎದ್ದೇಳು ಅಂತಂದ್ರೆ ನಾವು ಇನ್ನೂ 5 ಮಿನಿಟ್ಸ್ ಅಂತೇಳಿ ಅಷ್ಟೇ ಮಕ್ಕನೋದು ಅಂತೇಳಿ ಮಲ್ಕೊಂತೀವಿ. ಆದರೆ ಆ 5 ಮಿನಿಟ್ಸ್ ಮುಗಿಯೋಷ್ಟರಲ್ಲಿ ನಮ್ಮ ಕಾಲೇಜಲ್ಲಿ ಒಂದು ಪೀರಿಯಡ್ ಮುಗಿದೋಗಿರುತ್ತೆ. ಫೈನಲಿ ಕಾಲೇಜಿಗೆ ತಲುಪಿದ್ವಿ. ಗೇಟ್ನ ನೋಡಿದರೆ ನಂಗೊಂದು ತಕ್ಷಣ ಒಂದು ಡೌಟ್ ಬಂತು. ಏನಪ್ಪ ಅಂತಂದರೆ ನಾನು ಕಾಲೇಜಿಗೆ ಬಂದಿದ್ದೀನ ಇಲ್ಲ ಕಾಲೇಜ್ ಅಟೆಂಡೆನ್ಸ್ ನಾನು ಹುಡ್ಕೊಂಡು ಬಂದಿದ್ದೆ ಅಂತ. ಯಾರು ನಿನ್ನ ಪಪ್ಪಮ್ಮ? ಇವರೇ ನಮ್ಮ ಪಪ್ಪಮ್ಮ. ಕಾಲೇಜ್ ಪೀಡ್ ಕೇಳಕ್ ಬಂದ್ರೆ ಲೇ ಕ್ಯಾಮ್ರಾ ಮುಂದೆ ಸುಳ್ಳು ಹೇಳ್ಬೇಡ. ಲೇ ಕ್ಯಾಮ್ರಾ ಮುಂದೆ ಸುಳ್ಳು ಹೇಳ್ಬೇಡ. ಇಂಗ್ಲೀಷ್ ಅವ್ರು ಹೋಗ್ಲಿಲ್ಲ ಅಂದ್ರೆ ತುಂಬ್ತಾರ ಹೋಗ್ಲಿ. ಫೈನಲಿ ಕಾಲೇಜ್ ಮುಗೀತು. ಕಾಲೇಜ್ದಿಂದ ಬಂದು ಈಗ ಬುಕ್ನ ಇಟ್ಟೆ. ಆನೆಸ್ಟ್ಲಿ ಗೈಸ್, ಇಂಥ ನಾರ್ಮಲ್ ಕಾಲೇಜ್ ಡೇಸ್ಗಳು ನಿಮಗೆ ಮುಂದೆ ದೊಡ್ಡ ಮೆಮೊರೀಸ್ಗಳಾಗಿ ಸಿಗ್ತವೆ. ಆಮೇಲೆ ನಿಮಗೆ ಇವತ್ತಿನ ಬ್ಲಾಗಲ್ಲಿ ಯಾವ ಮೂಮೆಂಟ್ ಜಾಸ್ತಿ ಇಷ್ಟ ಆಯಿತು ಅಂತಂದ ಕಮೆಂಟ್ ಮಾಡಿ. ಇಂತಹ ರಿಯಲ್ ಲೈಫ್ ಫನ್ನಿ ಬ್ಲಾಗ್ಸ್ ಬೇಕಾದರೆ ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ.